ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಸೀರಿಯಲ್ ಆಕ್ಟ್ರೆಸ್ ನಂದಿನಿ ಡೆಡ್ ಇಶ್ಯೂ. ಸೊ ಇದ್ರ ಬಗ್ಗೆ ಎಲ್ಲರೂ ಒಬ್ಬೊಬ್ರು ಒಂದೊಂಥರ ಮಾತಾಡಕ್ ಶುರು ಮಾಡಿದ್ರು. ಸೊ ಇವರ ತಾಯಿ, ಈ ನಂದಿನಿ ಅವರ ತಾಯಿ ಕೂಡ ಕ್ಲಿಯರಿಟಿ ಕೊಟ್ಟವ್ರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಂದಿನಿ ಸಿಎಂ, ಇವರಿಗೆ 26 ವರ್ಷ ಆಗಿದ್ದು. ವಿಜಯನಗರ ಹತ್ರ ಅಂತ ಹೇಳ್ತವ್ರೆ. ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಸ್ವಂತ ಊರು ಅಂತ ಹೇಳ್ತವ್ರೆ. ಬಳ್ಳಾರಿಯಲ್ಲೇ BE ಮುಗಿಸಿದಾರಂತೆ. ಸೊ ಚಿಕ್ಕ ವಯಸ್ಸಿಂದನೇ ಇವ್ರಿಗೆ ಆಕ್ಟಿಂಗ್ ಮೇಲೆ ತುಂಬಾ ಇಷ್ಟ ಅಂತೆ. ಸೊ ಇವರು ಒಂದು ಟೀಚರ್ ಮಗಳು. ಇವರ ತಂದೆ ಟೀಚರ್ ಅಂತೆ, ಇವರ ತಾಯಿ ಹೌಸ್ ವೈಫ್ ಅನ್ಸುತ್ತೆ. ಸೊ ಇವ್ರಿಗೆ ಅಕ್ಕ ಅಲ್ಲ, ತಂಗಿ ಇದಾರಂತೆ. ಸೊ ಇವ್ರಿಗೆ ತಂಗಿ ಇರ್ತಾರೆ. ಸೊ ಅಲ್ಲೇ BE ಮುಗಿಸವ್ರೆ. ಅದಾದ ನಂತರ ಬಳ್ಳಾರಿಯಲ್ಲೇ ಮುಗಿಸಾದ್ಮೇಲೆ ಅದಾದ ನಂತರ ಆಕ್ಟಿಂಗ್ ಇಂಟ್ರೆಸ್ಟ್ ಅಂತ ಹೇಳದ್ನಲ್ಲ, ಇವ್ರಿಗೆ RR ನಗರದಲ್ಲಿರುವಂತ ಆಕ್ಟಿಂಗ್ ಸ್ಕೂಲಲ್ಲಿ ಬಂದು ಆಕ್ಟಿಂಗ್ ಕ್ಲಾಸ್ ಎಲ್ಲ ಮಾಡವ್ರೆ. ಇದೆಲ್ಲ ಮಾಡಾದ್ಮೇಲೆ 2019ರಿಂದ ಧಾರಾವಾಹಿಗಳಲ್ಲಿ, ಈ ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ರು ಈ ನಂದಿನಿ ಸಿಎಂ. ಸೊ 2019ರಿಂದ ಒಂದು ಕನ್ನಡದಲ್ಲೇ ನೀನಾದೇನ ಮತ್ತೆ ಮದುಮಗಳು, ಸೊ ಇನ್ನು ಎಕ್ಸೆಟ್ರಾ ಹೇಳ್ಕೊಂಡೇ ಹೋಗ್ಬೋದು. ಸೊ ಇದಾದ ನಂತರ 2023ರಲ್ಲಿ ತನ್ನ ತಂದೆ, ಟೀಚರ್ ಅಂತ ಹೇಳೋನಲ್ಲ, ತನ್ನ ತಂದೆ ನಿಧನರಾಗ್ತಾರೆ. ಸೊ ಅನುಕಂಪದ ಆಧಾರದ ಮೇಲೆ 2023ರಲ್ಲೇ ಎಂಡಿಂಗ್ ಅಲ್ಲೇನೋ ಒಂದು ವರ್ಷ ಆದ್ಮೇಲೆ ಅನುಕಂಪದ ಆಧಾರದ ಮೇಲೆ ಈ ಸರ್ಕಾರಿ ಕೆಲಸ ಆಫರ್ ಬರುತ್ತೆ. ಈ ಸರ್ಕಾರಿ ಕೆಲಸದ ಆಫರ್ ನಂದಿನಿಗೆ ಬರುತ್ತೆ. ಸೊ ಇವ್ರಿಗೆ ಆ ಆಫರ್ ಬಂದ್ರೂ ಕೂಡ ಆ ಟೀಚರ್ ಕೆಲಸದಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇದಾದ ನಂತರ ಕನ್ನಡ ಸೀರಿಯಲ್ಗಳು ಮಾತ್ರ ಆಕ್ಟಿಂಗ್ ಮಾಡಿದ್ರ ಅಂತ ಕೇಳಿದ್ರೆ ಅಲ್ಲಿ ಮಾತ್ರ ಅಲ್ಲ, ತೆಲುಗುನಲ್ಲೂ ಕೂಡ ಮಾಡೋದ್ರಂತೆ. ಮತ್ತೆ ತೆಲುಗುವಿಂದ ತಮಿಳಿಗೆ ಬಂದ್ರಂತೆ. ಈಗ ರೀಸೆಂಟ್ ಆಗಿ ತಮಿಳಿಗೆ ಬಂದ್ರಂತೆ. ಗೌರಿ ಅನ್ನುವಂತ ಸೀರಿಯಲ್ ತುಂಬಾ ಫೇಮಸ್ ಆಗ್ತಿತ್ತಂತೆ. ಒಂದು ಪ್ರೈವೇಟ್ ಚಾನೆಲ್ ಅಲ್ಲಿ, ಒಂದು ಖಾಸಗಿ ಚಾನೆಲ್ ನಲ್ಲಿ ಗೌರಿ ಅನ್ನುವಂತ ಸೀರಿಯಲ್ ನಲ್ಲಿ ಇವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತವ್ರೆ. ಡಬಲ್ ರೋಲ್ ಅಂತ ಇವ್ರಿಗೆ. ಸೊ ಡಬಲ್ ಆಕ್ಟಿಂಗ್. ಸೊ ಈ ಗೌರಿ ಸೀರಿಯಲ್ ಬಂದು ಮೊದಲು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬೆಂಗಳೂರಲ್ಲೇ ಮಾಡ್ತಿದ್ರಂತೆ. ಸೊ ಇದಾದ ನಂತರ ಈಗ ಚೆನ್ನೈನಲ್ಲಿ ಶೂಟಿಂಗ್, ತಮಿಳುನಾಡಿನ ಚೆನ್ನೈನಲ್ಲಿ ಶೂಟಿಂಗ್ ಅಂತೆ. ಅವಾಗ ಫ್ರೀ ಸಿಕ್ತಾಗ, ಫ್ರೀ ಟೈಮ್ ಅಲ್ಲಿ ಕೂಡ ಬೆಂಗಳೂರಿಗೆ ಬಂದು ಹೋಗ್ತಿದ್ರಂತೆ. ಕೆಂಗೇರಿ ಹತ್ರ ಒಂದು PG ಅಲ್ಲಿ ಇದ್ರಂತೆ. ಸೊ ಇವರು PG ಅಪಾರ್ಟ್ಮೆಂಟ್ ಏನೋ, ಆ PG ಅಲ್ಲಿ ಇದ್ರಂತೆ. ಸೊ ಅವಾಗ ಬಂದು ಹೋಗ್ತಾರೆ. ಅದೇ ತರನೇ ಈಗ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಡಿಸೆಂಬರ್ 28ನೇ ತಾರೀಕು ಏನ್ ನಡೆದೈತೆ ಗೊತ್ತಾ? ಸೊ ಈ ಫ್ರೀಡಮ್ಗೋಸ್ಕರ ಬಂದಿದ್ರು, ಒಂದು ಫ್ರೀ ಟೈಮಲ್ಲಿ ಬಂದಿರ್ತಾರೆ ಏನೋ, ಈ ತರ ವಿಶ್ರಾಂತಿಯನ್ನ ಪಡೆಯಲು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ದಿನಾಂಕ 28 ನೈಟ್, ಭಾನುವಾರ ನಡೆದಿರುವಂತ ಒಂದು ಘಟನೆ. ಈ ಭಾನುವಾರ ಏನಾಗಿರುತ್ತೆ ಅಂತಂದ್ರೆ, ತನ್ನ ತಾಯಿ ಜೊತೆ 9:15 ಮಾತಾಡ್ತಿದ್ರಂತೆ. ಸೊ ಅವಾಗ ಏನೋ ಹೇಳಿದ್ರಂತೆ, ತನ್ನ ಫ್ರೆಂಡ್ ಮನೆಗೆ ಹೋಗಿ. ಸೊ 9:15 ಈ ತರ ಹೇಳಿದವರು ತನ್ನ ತಾಯಿ ಜೊತೆ ಮಾತಾಡಿದಂತ ನಂದಿನಿ 9:15 ಯಾವ್ದೋ ಫ್ರೆಂಡ್ ಮನೆಗೆ ಹೋಯ್ತೀನಿ ಅಂತ ಹೇಳದಂತ ನಂದಿನಿ 10:30 to 11:15 ಒಳಗೆ ಏನೋ ನಡೆದೈತೆ ಅಂತ ಹೇಳ್ತಾವ್ರೆ. ಬಟ್ ಏನು ಅಂತ ಗೊತ್ತಿಲ್ಲ. ಬಟ್ ಆ ಫ್ರೆಂಡು ಅಂತ ಹೇಳಿದ್ರಲ್ಲ, ಆ ಫ್ರೆಂಡು ಕೂಡ 11:15ವರೆಗೂ ಕೂಡ ಮಾತಾಡ್ತಿದ್ರು ಅಂತ ಹೇಳ್ತಾವ್ರೆ. 11:15 ಆದ ನಂತರ ತಿರ್ಗಾ ಕೂಡ ಮಾತಾಡಕ್ ಟ್ರೈ ಮಾಡಕ್ಕೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದ್ಮೇಲೆ ಫೋನೇ ಎತ್ತಲಿಲ್ವಂತೆ. ಈ ನಂದಿನಿ ಅವರು ಫೋನೇ ಎತ್ತಲಿಲ್ಲ ಅನ್ಬಿಟ್ಟು 12 ಗಂಟೆಗೆ ಆ PG ಮ್ಯಾನೇಜ್ಮೆಂಟ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅಲ್ಲಿ ಹೋಗಿ ನೋಡಿ ವಿಚಾರಿಸಿ ಅಂತ ಕೇಳಿದಾಗ ಅವ್ರು ಇಲ್ಲ, ಬೆಳಿಗ್ಗೆ ವಿಚಾರಿಸ್ಕೊಳ್ಳೋದ, ಬೆಳಿಗ್ಗೆ ಹೋಗಿ ನೋಡೋದ ಅಂತ ಹೇಳವ್ರೆ. ಸೊ ಹೇಳಾದ್ಮೇಲೆ ಸರಿ ಬೆಳಿಗ್ಗೆ ಹೋಗಿ ಚೆಕ್ ಮಾಡೋದ ಅಂತೇಳಿ ತನ್ನ ಫ್ರೆಂಡ್. ಸೊ ಬೆಳಿಗ್ಗೆ ಆದ ನಂತರ ಆ ಫ್ರೆಂಡು ಕೂಡ ಬರ್ತಾರೆ. ಬಂದ ಮೇಲೆ ಅಲ್ಲಿರುವಂತಹ PG ಸ್ಟಾಫ್ ಮತ್ತೆ ಒಂದಷ್ಟು ಜನ ಹೋಗಿ ಕದ ತಟ್ತಾರೆ. ಕದ ತಟ್ಟಿದಂತಹ ಸಂದರ್ಭದಲ್ಲಿ ಯಾವ ಒಂದು ರೆಸ್ಪಾನ್ಸ್ ಕೂಡ ಮಾಡಿಲ್ವಂತೆ ಈ ನಂದಿನಿ ಅವರು. ಸರಿ ಅನ್ಬಿಟ್ಟು ಕದವನ್ನ ಒಳಿಕೋದಂತಹ ಸಂದರ್ಭದಲ್ಲಿ ಶವವಾಗಿ ಪತ್ತೆ ಹಚ್ಚಿದ್ರು. ವಿಂಡೋಗೆ ನೇಣಿಗೆ ಶರಣಾಗಿದ್ರಂತೆ, ಕಿಟಕಿಗೆ. ಸೊ ಈ ತರ ಒಂದು ಆದ್ಮೇಲೆ ಅಲ್ಲೊಂದು ಡೈರಿ ಕೂಡ ಇತ್ತಂತೆ. ಡೈರಿ ಬರೆಯುವಂತ ಅಭ್ಯಾಸ ಈ ನಂದಿನಿಗಿತ್ತಂತೆ. ಆಕ್ಟ್ರೆಸ್ ನಂದಿನಿಗೆ ಡೈರಿ ಬರೆಯುವಂತ ಅಭ್ಯಾಸ ಇತ್ತು. ಸೊ ಆ ಡೈರಿಲಿ ಏನಿತ್ತು ಅಂತಂದ್ರೆ, ಸೊ ಕನ್ಫರ್ಮ್ ಆಗಿ ಎಕ್ಸಾಕ್ಟ್ ಆಗಿ ಇದನ್ನೇ ಬರೆದವ್ರೆ ಅಂತ ಗೊತ್ತಿಲ್ಲ. ಬಟ್ ಒಬ್ಬೊಬ್ರು ಹೇಳುವಂತಹ ವಿಷಯ, ಒಂದಷ್ಟು ಜನ ಹೇಳುವಂತಹ ವಿಷಯ, ಅವ್ರ ತಾಯಿ ಕೂಡ ಕ್ಲಿಯರಿಟಿ ಕೊಟ್ಟಿರುವಂತಹ ವಿಷಯ ಏನು ಗೊತ್ತಾ? ಸೊ ಆ ಡೈರಿಲಿ ಏನಿತ್ತು ಅಂತಂದ್ರೆ, ತನಗೆ ಸರ್ಕಾರಿ ಕೆಲಸ ಇಷ್ಟವಿಲ್ಲ, ಆಕ್ಟಿಂಗ್ ಇಷ್ಟವಾಗಿದೆ, ಮನೆಯಲ್ಲಿ ಯಾರು ನನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ಬರೆದಿದ್ರಂತೆ. ಸೊ ಎಕ್ಸಾಕ್ಟ್ ಆಗಿ ಇದನ್ನೇ ಬರೆದವ್ರ ಅಂತ ಗೊತ್ತಿಲ್ಲ. ಬಟ್ ಅವ್ರ ತಾಯಿ ಕೂಡ ಈ ಕೆಲಸದ ಬಗ್ಗೆ, ಈ ಗೌರ್ಮೆಂಟ್ ಆಫರ್, ಜಾಬ್ ಆಫರ್ ಬಗ್ಗೆ ಅವ್ರು ಹೇಳವ್ರೆ. ಸೊ ಒಬ್ಬೊಬ್ರು ಇವ್ರು ಈ ತರ ಆದ್ಮೇಲೆ ಒಬ್ಬೊಬ್ರು ಒಂದೊಂದರ ಮಾತಾಡಕ್ ಶುರು ಮಾಡಿದ್ರು. ಆಮೇಲೆ ಅವ್ರ ತಾಯಿನೇ ಕನ್ಫರ್ಮ್ ಕೊಟ್ರು. ಬಟ್ ಅವ್ರ ತಾಯಿ ಹೇಳಿರುವಂತ ವಿಷಯ ಏನು ಅಂತಂದ್ರೆ, ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಈ ನಂದಿನಿ ಅವರು ತುಂಬಾ ಕೋಪ ಪಡ್ತಿದ್ರಂತೆ. ಈ ಕೋಪ ಮಾಡ್ಕೋಬಾರ್ದು ಅಂತ ಅವಾಗ್ಲೇ ಚಿಕ್ಕದ್ರಿಂದಾನೇ ಬೈತಿದ್ರಂತೆ. ಬಟ್ ಆದ್ರೂ ಕೂಡ ಕೇಳ್ತಿರ್ಲಿಲ್ವಂತೆ. ಸೊ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಅನ್ಕೊಂಡು ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ರು ಅಂತ ಹೇಳಿ ಅವ್ರ ತಾಯಿ ಕೂಡ ಹೇಳವ್ರೆ. ಸೊ ಇದಾದ ನಂತರ ನಂದಿನಿ ಅವರ ತಾಯಿ ಹತ್ರ ಕೇಳಿದಂತ ಸಂದರ್ಭದಲ್ಲಿ ಯಾರ ಮೇಲಾದ್ರೂ ಡೌಟ್ ಆಯ್ತಾ ಅಂತ ಕೇಳಿದ್ರಂತೆ.
ಸೊ ಅವ್ರ ತಾಯಿ ಹೇಳೋರಂತೆ, ನಾನು ಯಾರ ಮೇಲೆ ಡೌಟ್ ಪಡ್ಲಿ, ಸೊ ಯಾರ ಮೇಲೂ ಡೌಟ್ ಇಲ್ಲ ಅಂತ ಹೇಳೋರೆ. ಸೊ ಸೊ ಈ ತರ ಸ್ಟ್ರೆಸ್ ಡಿಪ್ರೆಷನ್ ಎಲ್ಲ ಬಂತು ಅಂತಂದ್ರೆ ಅಲೋನ್ ಆಗಿರೋದಕ್ಕಿಂತ ಒಂದಷ್ಟು ಜನ ಗೊತ್ತಿರೋರ ಹತ್ರ ಶೇರ್ ಮಾಡ್ಕೊಂಡಿದ್ರೆ ಸಾಕು. ಎಲ್ಲ ಒಳೊಳಗೆ ಇಟ್ಕೊಂಡ್ರೆ, ಅಲೋನ್ ಆಗಿದ್ರೆ ಮಾತ್ರ ಈ ತರ ಎಲ್ಲ ಬರುತ್ತೆ, ಯೋಚನೆಗಳು ಬರುತ್ತೆ. ತುಂಬಾ ಡಿಪ್ರೆಷನ್ಗೆ ಹೋದಂತ ಸಂದರ್ಭದಲ್ಲಿ ಫ್ರೀಯಾಗಿ ಯೋಚನೆ ಮಾಡ್ಕೊಂಡಿದ್ರೆ ಸಾಕು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದುವರೆಗೂ ಟಡಾ, ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ. ಸೊ ಅಂಡ್ ಥ್ಯಾಂಕ್ ಯು.